ಅಂಬಾರಿ ಹೊರುವ ಗಜಪಡೆಗಳಿಗೆ ಅಲಂಕಾರ ಮಾಡಲಾಗಿದೆ. ಅರಮನೆ ಆವರಣದಲ್ಲಿ ಆನೆಗಳಿಗೆ ಬಣ್ಣ ಹಚ್ಚುವಂತ ಕಾರ್ಯ ಅಭಿಮನ್ಯು, ಭೀಮ, ಏಕಲವ್ಯ, ಕಂಜನ್, ಮಹೇಂದ್ರ, ಲಕ್ಷ್ಮಿ, ಕಾವೇರಿ, ಧನಂಜಯ, ಶ್ರೀಕಂಠ, ನೌಪಥ್, ಗೋಪಿ ಆನೆಗಳಿಗೆ ಬಣ್ಣದ ಚಿತ್ತಾರ, ಗಂಡ ಬೇರುಂಡ ಸೇರಿ ಹಲವು ರೀತಿ ಚಿತ್ತಾರಗಳನ್ನು ಮಾಡಲಾಗ್ತಾ ಇದೆ. ಕಾಲುಗಳ ಮೇಲೆ ಎಲೆ, ಬಳ್ಳಿ, ಕಿವಿಗಳಿಗೆ ಶಂಖ, ಚಕ್ರ, ಸೊಂಡಿಲಿಗೆ ಗಿಣಿ ಚಿತ್ರಗಳನ್ನು ಬಿಡಿಸ್ತಾ ಇದ್ದಾರೆ ಕಲಾವಿದರು. ನೋಡಿ, ಮೈಸೂರು ದಸರಾ ಅಂದಿದ ತಕ್ಷಣ ನಮಗೆ ನೆನಪಾಗೋದೇ ಆನೆಗಳು. ಜಂಬೂ ಸವಾರಿನೇ ಇಲ್ಲಿನ ವಿಶೇಷವಾಗಿ ನಡೆಯುವಂಥದ್ದು. ಇದನ್ನು ನೋಡೋದಕ್ಕೆ ಅಂತ ರಾಜ್ಯ ಅಲ್ಲ, ಅಕ್ಕಪಕ್ಕದ ದೇಶಗಳಿಂದಲೂ ಕೂಡ ಬರ್ತಾರೆ, ಮುಂಚಿತವಾಗಿ ಇಲ್ಲಿಗೆ ಆಗಮಿಸ್ತಾರೆ. ಜಂಬೂ ಸವಾರಿಯನ್ನು ನೋಡಬೇಕು ಅಂತಾನೆ ಅನೇಕರು ಆಗಮಿಸುವಂಥದ್ದು ಕೂಡ ಇದೆ. ವಿಜಯದಶಮಿ ಮೆರವಣಿಗೆ ಅರಮನೆ ನಗರಿ ಸಜ್ಜಾಗಿದ್ರೆ ಅಂತಿಮ ಹಂತದ ಸಿದ್ಧತೆಗಳೆಲ್ಲ ಮುಗಿದ ನಂತರ ಇದೀಗ ಆನೆಗಳಿಗೆ ಚಿತ್ತಾರವನ್ನು ಬರಿತಾ ಇರೋದನ್ನು ನೀವು ನೋಡ್ತಾ ಇದ್ದೀರಾ. ಶಿಬಿರಗಳಿಂದ ಅರಮನೆಗೆ ಬಂದಾಗ ಯಾವ ಆನೆ ಎಷ್ಟು ತೂಕ ಇತ್ತು, ಎಷ್ಟೆಷ್ಟು ತೂಕ ಇದೆ ಅನ್ನೋದ್ರ ಬಗ್ಗೆ ಎಲ್ಲ ಮಾಹಿತಿಯನ್ನು ಪಡ್ಕೊಂಡಿರ್ತಾರೆ. ಇದೀಗ ಅದೇ ರೀತಿಯಾಗಿ ಆನೆಗಳಿಗೆ ಚಿತ್ತಾರವನ್ನು ಮಾಡುವಂಥ ಕೆಲಸವನ್ನು ಮಾಡಲಾಗ್ತಾ ಇದೆ. ಜಗತ್ಪ್ರಸಿದ್ಧ ಜಂಬೂ ಸವಾರಿ ಮೆರವಣಿಗೆಯನ್ನು ಕಣ್ತುಂಬಿಕೊಳ್ಳಿಕ್ಕೆ ಈಗಾಗಲೇ ಲಕ್ಷಾಂತರ ಮಂದಿ ಮೈಸೂರಿಗೆ ಆಗಮಿಸಿರ್ತಕ್ಕಂಥದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆ ಒಂದು ಗತವೈಭವ ಆರಂಭವಾಗಲಿದೆ. ಲಕ್ಷಾಂತರ ಪ್ರವಾಸಿಗರ ಕಣ್ತುಂಬಲಿದೆ. ಇನ್ನು ಜಂಬೂ ಸವಾರಿ ಮೆರವಣಿಗೆಯ ಪ್ರಮುಖ ಆಕರ್ಷಣೆ ಅಂತ ಹೇಳಿದರೆ ಅದು ಗಜಪಡೆ. ಅದರಲ್ಲೂ ಬಹಳ ಪ್ರಮುಖವಾಗಿ ಕ್ಯಾಪ್ಟನ್ ಅಭಿಮನ್ಯು 750 kg ತೂಕದ ಚಿನ್ನದ ಅಂಬಾರಿಯನ್ನು ಹೊತ್ತು ಸಾಗುವಂತಹ ಆ ಒಂದು ಕ್ಷಣಗಳು. ಹೀಗಾಗಿ ದಸರಾ ಜಂಬೂ ಸವಾರಿ ಮೆರವಣಿಗೆಯಲ್ಲಿ ಪ್ರಮುಖವಾಗಿ ಕಂಡುಬರತಕ್ಕಂಥ ಗಜಪಡೆಗೆ ಈಗ ಸಿಂಗಾರವನ್ನು ಮಾಡ್ತಕ್ಕಂಥ ಒಂದು ಕೆಲಸವನ್ನು ಮಾಡಲಾಗ್ತಾ ಇರತಕ್ಕಂಥದ್ದು. ಅರಮನೆಯ ಆವರಣದ ಕೋಡಿ ಸೋಮೇಶ್ವರ ದೇವಾಲಯ ಏನಿದೆ, ಈ ಒಂದು ದೇವಾಲಯದ ಬಳಿ ಆನೆಗಳಿಗೆ ಅಂದರೆ ಈ ಬಾರಿ ದಸರಾದಲ್ಲಿ ಭಾಗಿಯಾಗ್ತಾ ಇರತಕ್ಕಂಥ 14 ಆನೆಗಳಿಗೂ ಕೂಡ ಸಿಂಗಾರ ಮಾಡುವಂತಹ ಒಂದು ಕೆಲಸವನ್ನು ಮಾಡಲಾಗ್ತಾ ಇರತಕ್ಕಂಥದ್ದು. ಕ್ಯಾಪ್ಟನ್ ಅಭಿಮನ್ಯು ನೇತೃತ್ವದ 14 ಆನೆಗಳು ಇವತ್ತಿನ ದಸರಾ ಮಹೋತ್ಸವದಲ್ಲಿ ಭಾಗಿಯಾಗ್ತವೆ. ತಾಯಿ ಚಾಮುಂಡೇಶ್ವರಿ ಆಸೀನಳಾಗುವಂತಹ 750 kg ತೂಕದ ಚಿನ್ನದ ಅಂಬಾರಿಯನ್ನು ಹೊತ್ತು ಕ್ಯಾಪ್ಟನ್ ಅಭಿಮನ್ಯು ಸಾಕ್ತಾನೆ. ಆ ಕ್ಯಾಪ್ಟನ್ ಅಭಿಮನ್ಯುವಿಗೆ ಕುಮ್ಕಿ ಆನೆಗಳಾಗಿ ಕಾವೇರಿ ಮತ್ತು ರೂಪ ಆನೆಗಳಾದರೆ, ಪಟ್ಟದ ಆನೆಯಾಗಿ ಶ್ರೀಕಂಠ, ನಿಶಾನೆ ಆನೆಯಾಗಿ ಧನಂಜಯ, ಜೊತೆಗೆ ನೌಪತ್ ಆನೆಯಾಗಿ ಗೋಪಿ ಆನೆಗಳು ಸಾಕ್ತವೆ. ನುಳಿದಂತಹ ಆನೆಗಳು ಸಾಲಾನೆಗಳಾಗಿ ಸಾಕ್ತವೆ. ಈ ಒಂದು ಹಿನ್ನೆಲೆಯಲ್ಲಿ, ಈ ಒಂದು ಸಂಭ್ರಮದಲ್ಲಿ ಆನೆಗಳು ಬಣ್ಣದ ಚಿತ್ತಾರಗಳಿಂದ ಕಂಗೊಳಿಸ್ತವೆ. ಈಗ ನಾವು ಕಾಣ್ತಾ ಇರತಕ್ಕಂಥ ಆನೆ ಏನಿದೆ, ಇದು ಬಲಶಾಲಿಯಾಗಿರ್ತಕ್ಕಂಥ ಭೀಮ ಆನೆ. ಈ ಒಂದು ಭೀಮ ಆನೆಗೆ ಕಲಾವಿದರಾಗಿರುವಂತಹ ನಾಗಲಿಂಗಪ್ಪ ಅವರ ನೇತೃತ್ವದಲ್ಲಿ ಬಣ್ಣದ ಚಿತ್ತಾರವನ್ನು ಬಿಡಿಸಲಾಗ್ತಾ ಇರತಕ್ಕಂಥದ್ದು. ಪ್ರಮುಖವಾಗಿ ಹುಣಸೂರು ಮೂಲದ ಸುಮಾರು 8 ಜನ ಕಲಾವಿದರ ಈ ಒಂದು ಕೈಚಳಕದಲ್ಲಿ ಈ ಒಂದು ಸಿಂಗರಿಸುವಂತಹ ಒಂದು ಕಾರ್ಯ ಆಗ್ತಾ ಇರತಕ್ಕಂಥದ್ದು. ಆನೆಗಳ ಕವಿಗಳ ಮೇಲೆ ಶಂಖವನ್ನು ಬರೀತಕ್ಕಂಥದ್ದು ಇರಬಹುದು, ಜೊತೆಗೆ ಶಂಖ, ಚಕ್ರ, ಸೊಂಡಿಲ ಮೇಲೆ ಗಂಡಬೇರುಂಡ ಇರತಕ್ಕಂಥದ್ದನ್ನು ನಾವು ಕಾಣ್ಬೋದು. ಇದನ್ನು ಮೈಸೂರು ರಾಜವಂಶಸ್ಥರ ಲಾಂಛನ ಅಂತಲೂ ಕರೀಲಾಗತ್ತೆ. ಗಂಡಬೇರಂಡದ ಜೊತೆಗೆ ಹೂವು, ಎಲೆ, ಬಳ್ಳಿ, ದಂತದ ಹಿಂಭಾಗದ ಭಾಗಗಳಲ್ಲಿ ಗಿಳಿ ಎಲೆ, ಕೆನ್ನೆಯ ಮೇಲೆ ಹೂವನ್ನು ಬಳಸ್ತಕ್ಕಂಥದ್ದು ಇರ್ಬೋದು, ಹೂವಿನ ಮೊಗ್ಗುಗಳಿರ್ಬೋದು, ಜೊತೆಗೆ ಕಾಲಿನ ಭಾಗದಲ್ಲೂ ಕೂಡ ಪಕ್ಷಿಗಳು, ಇವೆಲ್ಲವನ್ನು ಕೂಡ ಬರೀತಕ್ಕಂಥ ಒಂದು ಕೆಲಸವನ್ನು ಮಾಡುವ ಮುಖಾಂತರ ಈ ಒಂದು ಆನೆಗಳು ಮಧುವಣಗಿತ್ತಿಯಂತೆ ಸಿಂಗಾರಗೊಂಡು ಪ್ರವಾಸಿಗರ ಕಣ್ತುಂಬ್ತವೆ. ಈ ಒಂದು ಹಿನ್ನೆಲೆಯಲ್ಲಿ ಏನು ಆನೆಯ ಕಣ್ಣಿನ ಸುತ್ತ ಏನಿದೆ ಆ ಒಂದು ಸ್ಥಳದಲ್ಲಿ ಎಲೆಯ ಆಕೃತಿಯಲ್ಲಿ ಹಣೆಯ ಮೇಲೆ ನಾಮ ಮತ್ತು ಸುರುಳಿ ಚಿತ್ರ ಬಿಡಿಸಿ ಆನೆಗಳಿಗೆ ಚಿತ್ತರಿಸುವಂಥ ಒಂದು ಕೆಲಸವನ್ನು ಮಾಡಲಾಗುತ್ತೆ. ಮುಖ್ಯವಾಗಿ ಬೆಳಗ್ಗೆಯಿಂದಲೇ 14 ಆನೆಗಳನ್ನು ಕೂಡ ಆನೆಯ ಆವರಣದ ತೊಟ್ಟಿಯಲ್ಲಿ, ನೀರಿನ ತೊಟ್ಟಿ ಏನಿದೆ ಅಲ್ಲಿ ಝಳಕವನ್ನು ಮಾಡಿಸಲಾಗುತ್ತೆ. ಮಧ್ಯಾಹ್ನದ ಬಳಿಕ ಆನೆಗಳಿಗೆ ಬಣ್ಣದ ಚಿತ್ತಾರವನ್ನು ಬಿಡಿಸಲಿಕ್ಕಿಂತ ಮುಂಚೆಯೂ ಕೂಡ ಪೂಜಾ ಕೈಂಕರ್ಯಗಳನ್ನು ನೆರವೇರಿಸಲಾಗುತ್ತೆ. ನೆರವೇರಿಸಾದ ನಂತರ ಆನೆಗಳಿಗೆ ಈ ಒಂದು ಬಣ್ಣದ ಚಿತ್ತಾರವನ್ನು ಬಿಡಿಸಲಾಗ್ತಾ ಇರತಕ್ಕಂಥದ್ದು. ಬಣ್ಣದ ಚಿತ್ತಾರಗಳಿರಬಹುದು, ಜೊತೆಗೆ ಸಾಂಪ್ರದಾಯಿಕವಾಗಿ ಏನು ದಸರಾದಲ್ಲಿ ಭಾಗಿಯಾಗುವಂತಹ ಸಂದರ್ಭದಲ್ಲಿ ರಾಜ ಪೋಷಾಕಗಳೇನಿರ್ತವೆ ಇವೆಲ್ಲವನ್ನೂ ಕೂಡ ಹಾಕಲಾಗುತ್ತೆ. ಅದರಿಂದ ಆನೆಗಳು ಮತ್ತಷ್ಟು ಕಂಗೊಳಿಸ್ತವೆ. ಆ ಮೂಲಕ ಲಕ್ಷಾಂತರ ಮಂದಿ ಪ್ರವಾಸಿಗರ ಕಣ್ತುಂಬಲಿದ್ದಾವೆ. ಇನ್ನು ಕಲಾವಿದರಾಗಿರುವಂತಹ ನಾಗಲಿಂಗಪ್ಪ ಅವರಿದ್ದಾರೆ, ನಾನು ಅವ್ರನ್ನ ಮಾತನಾಡ್ತಾ ಹೋಗ್ತೀನಿ. ನಾಗಲಿಂಗಪ್ಪ ಅವರೇ, ಏನೆಲ್ಲ ನಡೀತಾ ಇದೆ ಈಗ? ಜಂಬೂ ಸವಾರಿ ಪ್ರಾರಂಭ ಆಗ್ತಿದೆ. ಅದರ ಮುಂಚೆನೇವಾಗಿ ನಾವು ಕಲರನ್ನು ಮಾಡ್ತಿದ್ದೇವೆ, ಇದಕ್ಕೆ ವರ್ಣಚಿತ್ರ. ಈಗ ನಾಗಲಿಂಗಪ್ಪ ಅವರಿದ್ದಾರೆ, ನಾನು ಅವ್ರನ್ನ ಮಾತನಾಡ್ತಾ ಹೋಗ್ಬಿಡ್ತೀನಿ. ನಾಗಲಿಂಗಪ್ಪ ಅವರೇ, ಯಾವ್ಯಾವ ಆನೆಗೆ ಆಗಿದೆ ಈಗ ಚಿತ್ತಾರದು?
ಈಗಾಗಲೇ ನಾವು ಈ ಜಂಬೂಸರ ಪಾರ್ಗಳಂತ ಎಲ್ಲ ಆನೆಗೂ ಅಲಂಕಾರ ಮಾಡ್ತಾ ಇದ್ದೀವಿ. ಅಂದರೆ ನಿನ್ನೆ ರಾತ್ರಿಯಿಂದ ಶುರು ಮಾಡಿದ್ದೀವಿ. ಈಗಾಗಲೇ 8 ಆನೆ ಪೂರ್ಣಗೊಂಡಿದೆ, ಇನ್ನು 5 ಆನೆ ಉಳಿದಿದೆ. ಅದರಲ್ಲೂ ಅಭಿಮನ್ಯು ಆನೆ ಸೇರಿಬಿಟ್ಟು, ಹಾಗಾಗಿ ಒಟ್ಟಾರೆ ನಾವು ಚಿತ್ರ ಏನು ಮಾಡ್ತಾ ಇದ್ದೀವಪ್ಪ ಅಂದರೆ ಶಂಖ ಚಕ್ರ ಆಗಿರ್ಬೋದು, ಗಂಡು ಬೆರಂಡು ಆಗಿರ್ಬೋದು, ಸೊಂಡ್ಲು ಮತ್ತು ಕಾಲುಗಳಿಗೆ ಎಲೆ ಹೂಬಳ್ಳಿಯಿಂದ ಒಂದು ವಿವಿಧ ಬಣ್ಣಗಳಿಂದ ಅಲಂಕಾರ ಮಾಡ್ತಾ ಇದ್ದೀವಿ. ವಿಶೇಷವಾಗಿ ಅಭಿಮನ್ಯು ಆನೆಗಳಿಗೂ ಈ ಬಾಕಿ ಆನೆಗಳಿಗೂ ಏನು ಬಣ್ಣದಲ್ಲಿ ವ್ಯತ್ಯಾಸ ಏನಾದರೂ ಇರುತ್ತಾ ಚಿತ್ತಾರಗಳಲ್ಲಿ? ಇಲ್ಲ, ಅದು ಸಂಪ್ರದಾಯ ಬಂದಂಥ ಒಂದು ಏನು ಪದ್ಧತಿ ಇದೆ ಅದೇ ಪ್ರಕಾರ ಇರುತ್ತೆ. ಆದರೆ ವಿಶೇಷವಾಗಿ ಸ್ವಲ್ಪ ಏನೋ ಕಪ್ಪು ಮಚ್ಚಿ ಬಿಳಿ ಮಚ್ಚಿದ್ರೆ ಅದಕ್ಕೆಲ್ಲ ಕಪ್ಪು ಇದನ್ನು ಹಾಕಿ ನಾವು ಮಾಡುವಂಥ ವಿನ್ಯಾಸಗಳು ಎದ್ದು ಕಾಣೋ ಥರ ವಿಶೇಷವಾದ ಅಲಂಕಾರಿಕವಾಗಿ ಚಿತ್ರವನ್ನು ಬರೆದು ಇನ್ನು ಜನರಿಗೆ ವಿಶೇಷವಾದ ಕ್ಯಾಪ್ಟನ್ ಅಲ್ವಾ, ಹಾಗಾಗಿ ಹೆಚ್ಚಿನ ಒತ್ತು ಕೊಟ್ಟು ಹೆಚ್ಚಿನ ಸಮಯ ಕೊಟ್ಟು ಅಲಂಕಾರ ಮಾಡ್ತೀವಿ. ಎಷ್ಟು ಜನ ಕಲಾವಿದರು ಈ ಒಂದು ಕಾರ್ಯದಲ್ಲಿ? ತಂಡದಲ್ಲಿ ಒಂದು 8 ಜನ ಇದ್ದೀವಿ. 8 ಜನ. ಆಮೇಲೆ ಎಲ್ಲ ಆನೆಗೂ ಒಂದೊಂದು ಗಂಟೆ ಬೇಕಾಗ್ತದೆ, ಅದಕ್ಕೂ ಒಂದು 2-2.5 ಗಂಟೆ ಬೇಕಾಗ್ತದೆ. ಥ್ಯಾಂಕ್ ಯು ನಾಗಲಿಂಗಪ್ಪ ಅವರೇ. ಇದು ಕಲಾವಿದರಾಗಿರುವಂತಹ ನಾಗಲಿಂಗಪ್ಪ ಅವರ ಮಾತುಗಳು. ಮುಖ್ಯವಾಗಿ ಮೈಸೂರು ಅರಮನೆಯಲ್ಲಿ ಈಗ ಆ ಗತವೈಭವ ಮರುಕಳಿಸ್ತಾ ಇರತಕ್ಕಂಥದ್ದು, ಆ ಒಂದು ಗತವೈಭವವನ್ನು ಕಣ್ತುಂಬಿಕೊಳ್ಳಿಕ್ಕೆ ಕೆಲವೇ ಕ್ಷಣಗಳು ಬಾಕಿ ಇರತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಜೀವನ್ ಜೊತೆ ಪುನೀತೇಶ್, TV5 ಮೈಸೂರು.